So dear students, welcome back to online chemistry classes. As the continuation of the last video that we were discussing about the calculation of empirical formula as well as molecular formula. So in the last video, I have explained how to calculate mass percentage as well as rules to find out empirical formula of the compound. ಸೊ ಅಲ್ಲಿ ಒಂದು ಸ್ವಲ್ಪ ರೂಲ್ಸ್ ಬಂದು ಎಂಪಿರಿಕಲ್ ಫಾರ್ಮುಲಾನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಆ ರೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಹೇಳ್ರಿ ಎಂಪಿರಿಕಲ್ ಫಾರ್ಮುಲಾ ಏನು ಕೊಡೋದಪ್ಪ ಅಂದ್ರೆ ಜಸ್ಟ್ ದ ರೇಷಿಯೋ ಆಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಗಿವನ್ ಕಾಂಪೌಂಡ್. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ವಿ ಶುಡ್ ನೋ ವಾಟ್ ಆರ್ ದ ರೂಲ್ಸ್ ಟು ಫೈಂಡ್ ಔಟ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಸೊ ನಾವು ಎರಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿಲ್ಲ, ಒಂದು ಫಸ್ಟ್ ಎಂಪಿರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ವಿ ಹ್ಯಾವ್ seen the rules to calculate empirical formula in the last session. So in this session we'll discuss the rules to calculate molecular formula and we'll discuss one example. Okay, so in rules nodri rules to write molecular formula. So hang molecular formula now calculate ಮಾಡ್ಕೋಬಹುದು. So molecular formula na hang calculate ಮಾಡ್ತಪ್ಪ ಅಂತಂದ್ರ determine the empirical formula by using its rules. ಅಂತಾರ ನಾವು ಇಲ್ಲಿ ಏನು ಮಾಡ್ಕೋಬೇಕು ಹೇಳ್ರಿ, ಲಾಸ್ಟ್ ವಿಡಿಯೋ ಒಳಗೆ ಇರುವಂತ ರೂಲ್ಸ್ ಅನ್ನು ಯೂಸ್ ಮಾಡ್ಕೊಂಡ ಎಂಪಿರಿಕಲ್ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಂಪಿರಿಕಲ್ ಫಾರ್ಮುಲಾ ಬಂದ ಕೂಡಲೇ ವಾಟ್ ವಿ ಹ್ಯಾವ್ ಟು ಡು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಬೈ ಆಡಿಂಗ್ ಅಟಾಮಿಕ್ ಮಾಸಸ್ ಆಫ್ ದ ಆಟಮ್ಸ್ ಇನ್ ಎಂಪಿರಿಕಲ್ ಫಾರ್ಮುಲಾ. ಅಂತಂದ್ರ ಈಗ ನಿಮಗೇನು ಎಂಪಿರಿಕಲ್ ಫಾರ್ಮುಲಾ ಬರ್ತೈತಿಲ್ಲ, ಆ ಎಂಪಿರಿಕಲ್ ಫಾರ್ಮುಲಾದ ಮಾಸ್ ತೆಗೆದು ಹೆಂಗ್ ತೆಗೆದು ಹೇಳ್ರಿ. ಈಗ ಎಂಪಿರಿಕಲ್ ಫಾರ್ಮುಲಾ ನಿಮಗೆ CH2 ಬಂತ ತಿಳ್ಕೊಳ್ಳಿ. ಈಗ ಎಂಪಿರಿಕಲ್ ಫಾರ್ಮುಲಾ CH2 ಬಂದಿತ್ತು ಅಂತಂದ್ರ ಇದ್ರದ್ದು ಮಾಸ್ ತೆಗೆದು ಹೆಂಗಂತ ನಿಮಗೆ ಗೊತ್ತ, ನಾನು ಹೇಳಿದೆ ನಿಮಗೆ ಮೋಲಾರ್ ಮಾಸ್ ಹೆಂಗ್ ತೆಗೆದ, ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು 12 ಪ್ಲಸ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 1 ಐತಿ, ಎಷ್ಟು ಇದಾವ ಟೋಟಲ್ 2 ಇದಾವ. ಸೊ ಇದೇನ್ ಬರ್ತೈತೆ ಹೇಳಿ ನಮಗೆ ಇಲ್ಲಿ 14 ಅಂತಂದ್ರ ಸೇಮ್ ನಾವೇನ್ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಅದೇ ತರ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಹೇಳ್ರಿ, ಡಿಟರ್ಮೈನ್ ದ ಮಾಲಿಕ್ಯುಲರ್ ಮಾಸ್ ಬೈ ಸೂಟೇಬಲ್ ಮೆಥಡ್. ಈಗ ಪ್ರಾಬ್ಲಮ್ ಒಳಗೆ ನಿಮ್ಗೆ ಯೂಶುವಲಿ ಎಕ್ಸಾಮ್ ಒಳಗೆ ಮಾಲಿಕ್ಯುಲರ್ ಮಾಸ್ ಕೊಡ್ತಾರ. ಸೊ ಮಾಲಿಕ್ಯುಲರ್ ಮಾಸ್ ಕೊಟ್ಟರಪ್ಪ ಅಂತಂದ್ರೆ ನೋ ನೀಡ್ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್. ಸೊ ಯುವರ್ ವರ್ಕ್ ಇಸ್ ಟು ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಸೊ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಆದ ಕೂಡಲೇ ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎನ್. ಒಂದು ಟರ್ಮ್ ಬರ್ತೈತಿ, ಟರ್ಮ್ ಯಾವಪ್ಪ ಅಂತಂದ್ರೆ ಎನ್ ಅಂತ ಬರ್ತದೆ. ಸೊ ಎನ್ ಅನ್ನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ದ ವ್ಯಾಲ್ಯೂ ಆಫ್ ಎನ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಎನ್ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಕೊಟ್ಟಿರಪ್ಪ ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ನೀವು ಎಂಪಿರಿಕಲ್ ಫಾರ್ಮುಲಾ ಮಾಸ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಹೆಂಗೆ ಹೇಳ್ರಿ, ಎಂಪಿರಿಕಲ್ ಫಾರ್ಮುಲಾ ಬಂದ ಕೂಡಲೇ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅನ್ನ ತೆಗೆದು. ಸೊ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಮಾಡಿರಪ್ಪ ಅಂತಂದ್ರೆ ನಿಮಗೆ ಏನು ಗೊತ್ತಾಗತ್ತೆ ಹೇಳಿ, ವ್ಯಾಲ್ಯೂ ಆಫ್ ಎನ್ ಗೊತ್ತಾಗತ್ತೆ. ಸೊ ವ್ಯಾಲ್ಯೂ ಆಫ್ ಎನ್ ಗೊತ್ತಾದ ಕೂಡಲೇ ಈಗ ವ್ಯಾಲ್ಯೂ ಆಫ್ ಎನ್ ಯಾವ ತರ ಬಂತಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಎನ್ ಇಸ್ ಈಕ್ವಲ್ ಟು 1.7 1.8 ಈ ತರ ಬಂದಿದ್ದು ಅಂತಂದ್ರೆ ನೀವು ರೌಂಡಿಂಗ್ ಆಫ್ ದ ನಂಬರ್ಸ್ ಅನ್ನ ಫಿಸಿಕ್ಸ್ ಒಳಗೆ ಕಲ್ತಿರ್ತೀರಿ, ಕೆಮಿಸ್ಟ್ರಿ ಒಳಗೂ ಬರ್ತದೆ, ಬಟ್ ಯೂಶುವಲಿ ನಾವ್ ಏನ್ ಮಾಡ್ತಪ್ಪ ಅಂದ್ರೆ ಅವಾಯ್ಡ್ ಮಾಡ್ತು, ಯಾಕಂದ್ರೆ ಫಿಸಿಕ್ಸ್ ಒಳಗೆ ಡಿಸ್ಕಷನ್ ಮಾಡ್ತಿರ್ತೀರಿ. ಸೊ ಈಗ 1.7 ಬಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ತಗೋತೀವಿ ನಾವು 2 ಅಂತ ತಗೋತೀವಿ. 1.8 ಬಂದಿತ್ತು ಅಂದ್ರೆ 2 ಅಂತ ತಗೋತೀವಿ. ಈಗ 1.2 1.3 1.4 ಅದು ಬಂದಿತ್ತು ಅಂತಂದ್ರೆ ಇನ್ನು ಅಪ್ರಾಕ್ಸಿಮೇಟ್ಲಿ ಎಷ್ಟು ತಗೋತೀವಿ 1 ಅಂತ ತಗೋತೀವಿ. ಅಂತಂದ್ರೆ ಎನ್ ವ್ಯಾಲ್ಯೂ ಈ ತರ ಬಂದಿದ್ದು ಅಂತಂದ್ರೆ ಅದೊಂದ ಸಿಂಪ್ಲೆಸ್ಟ್ ಹೋಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ಕನ್ವರ್ಟ್ ಮಾಡಿದ ಕೂಡಲೇ ನಾವು ಏನ್ ಮಾಡ್ಕೋಬೇಕಾಗಿತ್ತು ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಹೌ ಟು ಕ್ಯಾಲ್ಕುಲೇಟ್ ಫೈನಲಿ ದ ಮಾಲಿಕ್ಯುಲರ್ ಫಾರ್ಮುಲಾ? ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಕ್ಯಾಲ್ಕುಲೇಟೆಡ್ ಬೈ multiplying the value of n to the empirical formula which is already obtained. ಆ ಎಂಪಿರಿಕಲ್ ಫಾರ್ಮುಲಾ ಬಂದಿರ್ತೈತಲ್ಲ ಅದಕ್ಕೆ ಏನ್ ಮಲ್ಟಿಪ್ಲೈ ಮಾಡ್ಕೋಬೇಕು ನಾವಿಲ್ಲಿ, ವ್ಯಾಲ್ಯೂ ಆಫ್ ಎನ್ ಅನ್ನ ಮಲ್ಟಿಪ್ಲೈ ಮಾಡಿದೀವಿ ಅಂತಂದ್ರೆ ನಮಗೇನ್ ಸಿಗ್ತದೆ ಹೇಳ್ರಿ, ಮಾಲಿಕ್ಯುಲರ್ ಫಾರ್ಮುಲಾ. ಸೊ ದೀಸ್ ಆರ್ ದ ರೂಲ್ಸ್ ಟು ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಆಸ್ ವೆಲ್ ಆಸ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ನಿಮಗೆ ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಆಗತ್ತಪ್ಪ ಅಂತಂದ್ರೆ ರೂಲ್ಸ್ ನೋಡಿದ ಕೂಡಲೇ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ, ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಬರೇ ರೂಲ್ಸ್ ನೋಡಿದ ಕೂಡಲೇ ಇಮಿಡಿಯೇಟ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಎಂಪಿರಿಕಲ್ ಫಾರ್ಮುಲಾ ಹೆಂಗೆ ತಗೊಳ್ಳೋದ, ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ತಗೊಳ್ಳೋದ ಅಂತೇಳಿ. ಸೊ ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಬೈ ಸಾಲ್ವಿಂಗ್ ಒನ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಪ್ಪ ಅಂತಂದ್ರೆ ನಿಮ್ಗೆ ಒಂದು ಎಂಪಿರಿಕಲ್ ಫಾರ್ಮುಲಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗುತ್ತೆ. ಸೊ ವಿಲ್ ಡಿಸ್ಕಸ್ ಒನ್ ಪ್ರಾಬ್ಲಮ್, ಹೌ ಟು ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ನೋಡ್ರಿ, ಲುಕ್ ಅಟ್ ದ ಕ್ವಶನ್. ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ containing carbon, hydrogen and oxygen. ಇಲ್ಲಿ ನೋಡ್ರೆ
ಒಂದು ಕಾಂಪೌಂಡ್ ಕೊಟ್ಟಾರ ಅವ್ರು, ಯಾವ್ದು ಹೇಳಿ ಆರ್ಗ್ಯಾನಿಕ್ ಕಾಂಪೌಂಡ್, ಯಾವ್ದೈತಿ ಅಂತ ಗೊತ್ತಿಲ್ಲ. ಆ ಆರ್ಗ್ಯಾನಿಕ್ ಕಾಂಪೌಂಡ್ ಒಳಗೆ ಏನೇನೈತಿ ಕೊಟ್ಟಾರ ಅವ್ರು, ಏನೇನೈತಿ ಹೇಳ್ರಿ, ಕಾರ್ಬನ್ ಐತಿ, ಹೈಡ್ರೋಜನ್ ಐತಿ, ಮತ್ತೆ ಯಾವ್ದೈತಿ ಹೇಳ್ರಿ, ಆಕ್ಸಿಜನ್ ಐತಿ. ಸೊ ದಟ್ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೇನ್ಸ್ 3 ಎಲಿಮೆಂಟ್ಸ್. ಯಾವ್ಯಾವ ನೋಡ್ರಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಇದು ನಮ್ಗೆ ಗೊತ್ತಿರಬೇಕು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಟು ನೋ ವಾಟ್ ಆರ್ ದ ಎಲಿಮೆಂಟ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ನಮ್ಗೆ ಇಲ್ಲಿ ಗೊತ್ತಾಯ್ತು ಯಾವ ಕೊಟ್ಟಾರು, ಕಾರ್ಬನ್ ಕೊಟ್ಟಾರು, ಹೈಡ್ರೋಜನ್ ಕೊಟ್ಟಾರು, ಮತ್ತೇನ್ ಕೊಟ್ಟಾರ ಹೇಳ್ರಿ, ಆಕ್ಸಿಜನ್ ಕೊಟ್ಟಾರು. ಅಂಡ್ ದೇ ಹಾವ್ ಆಲ್ರೆಡಿ ಗಿವನ್ ದೇರ್ ಪರ್ಸೆಂಟೇಜ್ ಆಲ್ಸೋ. ಪರ್ಸೆಂಟೇಜ್ ಕೊಟ್ಟಾರ ಇನ್ ಪರ್ಸೆಂಟೇಜ್ ಅಂತಂದ್ರೆ ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಐತಿ, ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಐತಿ, ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಐತಿ ಅಂತ ಕೊಟ್ಟಾರ ಅವ್ರು. ಕಾರ್ಬನ್ ಪರ್ಸೆಂಟೇಜ್ ಕೊಟ್ಟಾರ, ಸಿ ಇಸ್ ಈಕ್ವಲ್ ಟು, ಸಿ ಅಂದ್ರೆ ಕಾರ್ಬನ್, ಎಚ್ ಅಂದ್ರೆ ಹೈಡ್ರೋಜನ್. ಸಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ ಹೇಳ್ರಿ, 40.687%. ಅಂತಂದ್ರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟು ಪರ್ಸೆಂಟೇಜ್ ಐತಿ ಹೇಳ್ರಿ, ದ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ 100%. 100% ಆರ್ಗ್ಯಾನಿಕ್ ಕಾಂಪೌಂಡ್ ಐತಿ. ಆ 100% ಆರ್ಗ್ಯಾನಿಕ್ ಕಾಂಪೌಂಡ್ ಒಳಗ ಕಾರ್ಬನ್ ಎಷ್ಟೈತಿ ಹೇಳ್ರಿ, 40.687% ಐತಿ. ಹೈಡ್ರೋಜನ್ ಎಷ್ಟೈತಿ ಹೇಳ್ರಿ, ಇಲ್ಲಿ 5.085% ಐತಿ. 100% ಆರ್ಗ್ಯಾನಿಕ್ ಕಾಂಪೌಂಡ್ ಒಳಗ ಕಾರ್ಬನ್ 40.687%, ಹೈಡ್ರೋಜನ್ 5.085% ಐತಿ. ಮತ್ತೇನಂತ ನೋಡ್ರಿ, ರೆಸ್ಟ್ ಈಸ್ ಆಕ್ಸಿಜನ್. ರೆಸ್ಟ್ ಈಸ್ ಆಕ್ಸಿಜನ್ ಅಂತ ಅಂದ್ಕೂಡ್ಲೆ ಏನ್ ಹೇಳ್ರಿ, 100% ಒಳಗ 40.687 5.085% ಹೈಡ್ರೋಜನ್ ಐತಿ, ಉಳಿದದ್ದು ಎಲ್ಲಾನು ಆಕ್ಸಿಜನ್ ಐತಿ. ಸೊ ಏನೋ ಆಕ್ಸಿಜನ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬಹುದಿಲ್ಲ. ಹೆಂಗ್ ಹೇಳ್ರಿ, ಆರ್ಗ್ಯಾನಿಕ್ ಕಾಂಪೌಂಡ್ 100% ಐತೆ, ಅದ್ರೊಳಗೆ ಏನ್ ಮೈನಸ್ ಮಾಡೋದು ಹೇಳ್ರಿ, ಕಾರ್ಬನ್ ಪರ್ಸೆಂಟೇಜ್ ಮತ್ತು ಹೈಡ್ರೋಜನ್ ಪರ್ಸೆಂಟೇಜ್ ಎರಡೂ ಮೈನಸ್ ಮಾಡಿದಪ್ಪ ಅಂತಂದ್ರೆ ಉಳಿದ ಪರ್ಸೆಂಟೇಜ್ ಎದ್ರದ್ದು ಬರ್ತದೆ ಹೇಳ್ರಿ, ಆಕ್ಸಿಜನ್ ಬರ್ತೈತಿ. ಸೊ ನಮ್ಗೆ ಇಲ್ಲಿ ಪರ್ಸೆಂಟೇಜ್ ಗೊತ್ತಾಯ್ತು, ಯಾವ ಎಲಿಮೆಂಟ್ಸ್ ಅದಾವ ಅನ್ನೋದು ಗೊತ್ತಾಯ್ತು. ಮತ್ತೇನ್ ಕೊಟ್ಟಾರ ನೋಡ್ರಿ, ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್. Molecular mass of the compound is how much given? 59 gram. ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಕೊಟ್ಟಾರ ಅಂದಂಗ ಆಯ್ತಿಲ್ಲ, ಏನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳಕ್. ಸೊ ಮಾಲಿಕ್ಯುಲರ್ ಮಾಸ್ ಕೊಟ್ಟಾರು. ವಾಟ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಸೊ ನಾವು ಫೈನಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ ಹೇಳ್ರಿ, ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನಮ್ಗೆ ಎನ್ ವ್ಯಾಲ್ಯೂ ಬರಬೇಕು. ಎನ್ ವ್ಯಾಲ್ಯೂ ಬರಬೇಕಾದ್ರೆ ಎಂಪಿರಿಕಲ್ ಫಾರ್ಮುಲಾನು ಗೊತ್ತಿರಬೇಕು, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಗೊತ್ತಿರಬೇಕು. ಸೊ ಮೊದಲು ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಹೇಳ್ರಿ, ಎಂಪಿರಿಕಲ್ ಫಾರ್ಮುಲಾ. ಸೊ ಎಂಪಿರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಬಾಕ್ಸ್ ನಾಗ ಏನೇನ್ ಇರ್ಬೇಕಪ್ಪ ಅಂತಂದ್ರೆ, ಸೊ ದೀಸ್ ಆರ್ ದ ಪ್ಯಾರಾಮೀಟರ್ಸ್ ಟು ಬಿ ರಿಟರ್ನ್ ಇನ್ ದಟ್ ಬಾಕ್ಸ್. ಯಾವ ಪ್ಯಾರಾಮೀಟರ್ಸ್ ನ ಇಲ್ಲಿ ಬರ್ತಾರೆ ನೋಡ್ರಿ, ಎಲಿಮೆಂಟ್ಸ್, ಪರ್ಸೆಂಟೇಜ್ ಆಫ್ ಎಲಿಮೆಂಟ್, ಅಟಾಮಿಕ್ ಮಾಸ್, ಮೋಲ್ಸ್, ಸಿಂಪ್ಲೆಸ್ಟ್ ಮೋಲಾರ್ ರೇಷಿಯೋ, ಸಿಂಪ್ಲೆಸ್ಟ್ ಹೋಲ್ ನಂಬರ್. ಮೊದಲು ನೋಡ್ರಿ, ಮೊದಲನೇದು ನಮ್ದು ವರ್ಕ್ ಏನಪ್ಪಾ ಅಂದ್ರೆ ಎಲಿಮೆಂಟ್ಸ್ ಯಾವ್ಯಾವ ಕೊಟ್ಟಾರ ಬರೀಬೇಕು. ಎಲಿಮೆಂಟ್ಸ್ ಯಾವ ಕೊಟ್ಟಾರೆ, ಕಾರ್ಬನ್ ಕೊಟ್ಟಾರು, ಮತ್ತೇನ್ ಕೊಟ್ಟಾರ ಹೇಳ್ರಿ, ಹೈಡ್ರೋಜನ್ ಕೊಟ್ಟಾರು, ಮತ್ತೇನ್ ಕೊಟ್ಟಾರು, ಆಕ್ಸಿಜನ್. ಅದನ್ನ ನಾವು ಬರಿಬೇಕು. ಅದಾದ ಕೂಡಲೇ ನೆಕ್ಸ್ಟ್ ಏನ್ ಬರಿಬೇಕು ಹೇಳ್ರಿ, ಪರ್ಸೆಂಟೇಜ್ ಆಫ್ ದಟ್ ಎಲಿಮೆಂಟ್. ಪರ್ಸೆಂಟೇಜ್ ಆಫ್ ದಟ್ ಎಲಿಮೆಂಟ್ ಅಂದ್ರೆ ಕಾರ್ಬನ್ ಎಷ್ಟು ಕೊಟ್ಟಾರ ಹೇಳ್ರಿ, 40.687. ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ ನೋಡ್ರಿ, 5.085%. ಆಕ್ಸಿಜನ್ ಎಷ್ಟು ಕೊಟ್ಟಾರ್ರಿ, ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಹೇಳ್ರಿ, 100% ಕಾಂಪೌಂಡ್ ಒಳಗೆ ಅವೆರಡು ಮೈನಸ್ ಮಾಡ್ಕೋಬೇಕು. ಅಂದ್ರೆ ಹೆಂಗ್ ಮಾಡೋದಪ್ಪ ಅಂತಂದ್ರ 40.687 ಪ್ಲಸ್ 5.085 ಈ ಬಂದಂತ ವ್ಯಾಲ್ಯೂವನ್ನ ಮೈನಸ್ ಎಷ್ಟೊಳಗೆ 100% ಒಳಗೆ ಮೈನಸ್ ಮಾಡ್ಕೋಬೇಕು. ಸೊ ಆಕ್ಸಿಜನ್ ಎಷ್ಟು ಬರ್ತದಪ್ಪ ಅಂತಂದ್ರ 54.228%. ಇವೆರಡು ಆಡ್ ಮಾಡುದ, ಇವೆರಡು ಆಡ್ ಮಾಡಿ 100% ಮೈನಸ್ ಮಾಡಿ ನಮ್ಗೆ ಎಷ್ಟು ಬರುತ್ತೆ ಹೇಳ್ರಿ, 54.228%. ಇನ್ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಹೇಳಿ, ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ನಮಗೆ ಗೊತ್ತೈತೆ, ಎಷ್ಟೈತೆ ಹೇಳ್ರಿ, 12. ಅಟಾಮಿಕ್ ನಂಬರ್ 6 ಐತಿ, ಅಟಾಮಿಕ್ ಮಾಸ್ ಎಷ್ಟು ಬರುತ್ತೆ ಹೇಳ್ರಿ, 12 ಬರ್ತೈತಿ. ಹೈಡ್ರೋಜನ್ ಎಷ್ಟೈತೆ ಹೇಳ್ರಿ, 1 ಐತಿ. ಆಕ್ಸಿಜನ್ ಎಷ್ಟೈತೆ ಹೇಳ್ರಿ, 16 ಐತಿ. ಓಕೆ, ಸೊ ಈಗ ನಮಗೆ ಏನ್ ಗೊತ್ತಾದ್ರು ಹೇಳ್ರಿ, ಇಲ್ಲಿ ವಾಟ್ ವಿ ಹ್ಯಾವ್ ಗಾಟ್ percentage of those elements and their atomic mass. ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಹೇಳಿ, ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಮೋಲ್ಸ್ ಅಂತಂದ್ರೆ ಏನ್ ಹೇಳ್ರಿ, ಇಲ್ಲಿ ನೋಡ್ದ ಡಿಟರ್ಮೈನ್ ದ ಮಾಲಿಕ್ಯುಲರ್ ಮಾಸ್ ಬೈ ಸೂಟೇಬಲ್ ಮೆಥಡ್ ಅಂತಂದ್ರೆ ಎಂಪಿರಿಕಲ್ ಫಾರ್ಮುಲಾ ಒಳಗ ಎನ್ ವ್ಯಾಲ್ಯೂವನ್ನ ತೆಗೆದು ಅಂತ ಹೇಳಿದ್ವಿ ನಾವು. ಇಲ್ಲಿ ನೋಡ್ರಿ, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಎನ್ ತೆಗಿಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಎಂಪಿರಿಕಲ್ ಫಾರ್ಮುಲಾ ಒಳಗ ಮೋಲ್ಸ್ ತೆಗಿಬೇಕಾದ್ರೆ ಅದ್ರ ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಮಾಡ್ಬೇಕು ನಾವು. ಈಗ ಏನ್ ಮಾಡ್ಬೇಕು ಹೇಳ್ರಿ, ಇದ್ರ ಕಾರ್ಬನ್ ಮೋಲ್ಸ್ ತೆಗಿ ಹೆಂಗ್ ಮಾಡ್ತೀರಿ, ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಅಂತಂದ್ರ ಮೋಲ್ಸ್ ಇಸ್ ಈಕ್ವಲ್ ಟು ಎಷ್ಟು ಹೇಳ್ರಿ, ಪರ್ಸೆಂಟೇಜ್ ಎಷ್ಟೈತಿ, 40.687.
687 divided by 12 ಇದರ ಮೋಲ್ಸ್ ಇದರದ್ದು ಏನು ಹೇಳ್ರಿ 5.085 divided by 1 equal to ಇದರದ್ದು ಏನು ಹೇಳ್ರಿ 54.228 divided by 16 ಇದರದ್ದು ಈಗ 40.687 divided by ಎಷ್ಟು ಹೇಳ್ರಿ 12 ಮಾಡಿದಪ್ಪ ಅಂತಂದ್ರೆ 3.39 ಬರ್ತೈತಿ ಇದೆಷ್ಟು ಬರುತ್ತೆ ಹೇಳ್ರಿ 3.39 ಇದೆಷ್ಟು ಬರುತ್ತೆ 1 ಅಂತ ಅಂದ್ಕೂಡಲೇ ಸೇಮ್ 5.085 ಬರ್ತೈತಿ ಇದೆಷ್ಟು ಬರುತ್ತೆ ನೋಡೋಣ ಯಾವ್ದು ಹೇಳ್ರಿ 54.228 ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ಹೇಳ್ರಿ 16 ಮಾಡ್ಬೇಕು ಎಷ್ಟು ಬರುತ್ತಪ್ಪ ಅಂದ್ರೆ ಇದು 3.38 ಬರ್ತೈತಿ 3.38 ಬರ್ತೈತಿ ಸೊ 3.38 ಬಂದ ಕೂಡಲೇ ಈ ಮೂರೂದ್ರೊಳಗಿಂದ ಯಾವ್ದು ಸ್ಮಾಲೆಸ್ಟ್ ನಂಬರ್ ಐತಲ್ಲ ಆ ಸ್ಮಾಲೆಸ್ಟ್ ನಂಬರ್ ಅನ್ನ ಎಲ್ಲದಕ್ಕೂ ಡಿವೈಡ್ ಮಾಡ್ಕೊಳ್ಳೋದು ಈಗ ಯಾವ ಕೇಳ್ರಿ ಟು ಗೆಟ್ ಅ ಸಿಂಪ್ಲೆಸ್ಟ್ ಮೋಲಾರ್ ರೇಷಿಯೋ ತೆಗೆದು ನಿಮ್ಗೆ ಗೊತ್ತಾಗಬೇಕು ಈ ಮೂರದ್ರೊಳಗೆ ಯಾವ್ದು ಸ್ಮಾಲೆಸ್ಟ್ ನಂಬರ್ ಐತಪ್ಪ ಅಂತಂದ್ರೆ 3.38 ಇಸ್ ಅ ಸ್ಮಾಲೆಸ್ಟ್ ನಂಬರ್ ಸೊ ಅದನ್ನ ಎಲ್ಲದಕ್ಕೂ ಡಿವೈಡ್ ಮಾಡೋದು ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ 3.39 ಡಿವೈಡೆಡ್ ಬೈ 3.38 ಇದಕ್ಕೆ ಏನ್ ಮಾಡೋದು ಹೇಳ್ರಿ 5.085 ಡಿವೈಡೆಡ್ ಬೈ 3.38 ಇದಕ್ಕೆ ಏನ್ ಮಾಡ್ಬೇಕು ಇದಕ್ಕೂ ಸೇಮ್ ನಂಬರ್ ಡಿವೈಡ್ ಮಾಡೋದು 3.38 ಡಿವೈಡೆಡ್ ಬೈ 3.38 ಇಲ್ಲಿ ನೋಡ್ರ ಐ ಟೆಲ್ ಯು ಒನ್ ಮೋರ್ ಟೈಮ್ ಇಲ್ಲೇನ್ ನಮ್ಮ ಮೋಲ್ಸ್ ಬಂದಿರ್ತಾವಲ್ಲ ಈ ಮೋಲ್ಸ್ ಒಳಗಿಂದ ಯಾವ್ದು ಸ್ಮಾಲೆಸ್ಟ್ ನಂಬರ್ ಐತೆ ನೋಡೋದು ಆ ಸ್ಮಾಲೆಸ್ಟ್ ನಂಬರ್ ಅನ್ನ ಎಲ್ಲದಕ್ಕೂ ಡಿವೈಡ್ ಮಾಡೋದು ಸೊ ಈ ಮೊದಲೇ ಯಾವ್ದು ಹೇಳ್ರಿ 3.39 ಡಿವೈಡೆಡ್ ಬೈ 3.38 ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಾರೆ 1.002 ಇದ್ರ 1.002 ಅಂದ್ರೆ 1 ಅಂತ ಕನ್ಸಿಡರ್ ಮಾಡೋದು ಅದನ್ನ ಏನ್ ಬರುತ್ತೆ ನೆಕ್ಸ್ಟ್ 5.085 ಡಿವೈಡೆಡ್ ಬೈ 3.38 ಇದೆಷ್ಟು ಬರುತ್ತಪ್ಪ ಅಂತಂದ್ರೆ 1.5 ಬರುತ್ತೆ 1.5 ಬರುತ್ತೆ ನೆಕ್ಸ್ಟ್ ಆಲ್ರೆಡಿ 3.38 ಡಿವೈಡೆಡ್ ಬೈ 3.38 ಅಂದ್ರೆ ಇದು 1 ಬರ್ತದೆ ಇದು ಸಿಂಪ್ಲೆಸ್ಟ್ ಹೋಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಸಿಂಪ್ಲೆಸ್ಟ್ ಹೋಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಮೂರು ಒಂದು ಸೈಡ್ ಬರೀರಿ ರಫ್ ವರ್ಕ್ ಮಾಡ್ಕೋಬೇಕಾದ್ರೆ ಹೆಂಗ್ ರಫ್ ವರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿ ಮೂರು ರೇಷಿಯೋ 1:1.5:1 ಇದನ್ನ ಸಿಂಪ್ಲೆಸ್ಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ 1.5 ಅನ್ನ ಕ್ಯಾನ್ ಐ ಟೇಕ್ ಇಟ್ ಆಸ್ 3/2 3/2 ಅಂದ್ರೆ 1.5 ಆಗತ್ತಿಲ್ಲ ನೋಡ್ರಿ 3/2 ಅಂದ್ರೆ 1.5 ವ್ಯಾಲ್ಯೂ ಬರ್ತೈತೆ ನಮಗೆ ಸೊ 1.5 ನ 3/2 ಅಂತ ಮಾಡ್ಕೊಂಡ್ರೆ ಎಲ್ಲಾನು ಹೋಲ್ ನಂಬರ್ ಅಂದ್ರೆ ಸಿಂಪಲ್ ಹೋಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಈ ಡಿವೈಡೆಡ್ ಬೈ 2 ಹೋಗ್ಬೇಕಿರಲ್ಲ ಡಿವೈಡೆಡ್ ಬೈ 2 ಹೋಗ್ಬೇಕಾದ್ರೆ ಮೂರು ನಂಬರ್ಗೆ 2 ಲೆ ಮಲ್ಟಿಪ್ಲೈ ಮಾಡ್ರಿ ಇದಕ್ಕೆ 1 ಕ ಇಂಟು 2 ಅಂತ ಮಲ್ಟಿಪ್ಲೈ ಮಾಡ್ರಿ 3/2 ಕ ಇಂಟು 2 ಲೆ ಮಲ್ಟಿಪ್ಲೈ ಮಾಡ್ರಿ ಇದಕ್ಕೆ 1 ಕ ಇಂಟು 2 ಲೆ ಮಲ್ಟಿಪ್ಲೈ ಮಾಡ್ರಿ ಇದು ಡಿವೈಡ್ ಬೈ 2 ಹೋಗತ್ತೆ ನೋಡ್ರಿ this 2 and this 2 gets cancels ಇವೆರಡು 2 ಆದಪ್ಪ ಅಂದ್ರೆ ಇಲ್ಲಿ ಏನು ಉಳಿತು ಹೇಳ್ರಿ 2 into 1 ಅಂದ್ರೆ 2 ಇಷ್ಟು ಇಲ್ಲಿ ಏನು ಉಳಿತು 3 ಉಳಿತು ಇಲ್ಲಿ ಎಷ್ಟು ಉಳಿತು 1 into 2 ಅಂದ್ರೆ 2 ಉಳಿತು ಸಿಂಪ್ಲೆಸ್ಟ್ ರೇಷಿಯೋ ಬಂತು ನೋಡ್ರಿ ಇದು ಮೊದಲೇ ಎಷ್ಟು ಬಂತ್ರಿ 2 ಬಂತು ನೆಕ್ಸ್ಟ್ ಎಷ್ಟು ಬಂತ್ರಿ 3 ಬಂತು ಇದೆಷ್ಟು ಬಂತು ಹೇಳ್ರಿ 2 ಬಂತು ರೇಷಿಯೋ ಇದು ಸ್ಲೋ ಆಗಿ ಮಾಡ್ರೆ ಹೆಂಗ್ ನೋಡ್ರಿ ಇಲ್ಲಿ ಇದನ್ನ 3/2 ಯಾಕೆ ತಗೊಂಡು ಹೇಳ್ರಿ ಈ ಮೂರದ್ರದ್ದು ಬರ್ದಾನೆ 1.5 ಬರ್ದಾನೆ 1.5 ಅದನ್ನ ಐ ಕ್ಯಾನ್ ಟೇಕ್ ಇಟ್ ಆಸ್ 3/2 ಈ 3/2 ಇದನ್ನ ಸಿಂಪ್ಲೆಸ್ಟ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಲ್ಲ ಈ ಡಿವೈಡೆಡ್ ಬೈ 2 ತೆಗಿಬೇಕಾದ್ರೆ ಮೂರದಕ್ಕೂ 2 ಲೆ ಮಲ್ಟಿಪ್ಲೈ ಮಾಡೋದು ಮೂರದಕ್ಕೂ 2 ಲೆ ಮಲ್ಟಿಪ್ಲೈ ಮಾಡಿದ್ರೆ ಹೋಗಿ ಬಿಡ್ತೈತಿ ನಮಗೆ ರೇಷಿಯೋ ಏನು ಬಂತ ಹೇಳ್ರಿ 2:3:2 ಬಂತು ಸೊ ನಾವು therefore ಈಗ ನಮಗೆ ಎಂಪಿರಿಕಲ್ ಫಾರ್ಮುಲಾ ಗೊತ್ತಾಯ್ತು ನೋಡ್ರಿ therefore empirical formula is equal to ಯಾವ್ಯಾವ ಎಲಿಮೆಂಟ್ಸ್ ದ ಬರೀದ್ ಮೊದಲು CHO ಇದಲ್ಲಿ CHO ಓಕೆ ಸೊ ದ ಎಂಪಿರಿಕಲ್ ಫಾರ್ಮುಲಾ CHO ಅಂತ ಅಂದ್ಕೊಳ್ಳಿ ಎಷ್ಟು ಎಲಿಮೆಂಟ್ಸ್ ಇದಾವ ನೋಡ್ರಿ ನಮ್ಗೆ ಹೋಲ್ ನಂಬರ್ ಬಂದು ಕಾರ್ಬನ್ ಎಷ್ಟು ಗೊತ್ತಾದ ಹೇಳ್ರಿ ಕಾರ್ಬನ್ ಇಸ್ 2 ಹೈಡ್ರೋಜನ್ ಎಷ್ಟು ಗೊತ್ತಾದ ಹೇಳ್ರಿ 3 ಆಕ್ಸಿಜನ್ ಎಷ್ಟು ಆದ ಹೇಳ್ರಿ 2 ಅಂತಂದ್ರೆ ಏನ್ ಬರ್ಬೇಕು ಹೇಳಿ ಕಾರ್ಬನ್ ಎಷ್ಟು 2 ಇದಾವು ಹೈಡ್ರೋಜನ್ ಎಷ್ಟು ಇದಾವ್ರಿ 3 ಇದಾವು ಆಕ್ಸಿಜನ್ ಎಷ್ಟು ಇದಾವ ಹೇಳ್ರಿ 2 ಇದಾವು ಸೊ ಈ ಕಾಂಪೌಂಡ್ ಏನಂತ ಕರಿತೀವಿ ನಾವು ಇಟ್ ಇಸ್ ಅ ಎಂಪಿರಿಕಲ್ ಫಾರ್ಮುಲಾ ಆಫ್ ದಿಸ್ ಕಾಂಪೌಂಡ್ so empirical formula of this compound which is going to be C2H3O2 ಈ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು what we have to calculate the value of n ಗೊತ್ತಾಗಬೇಕಾಗಿರ್ತಂದ್ರೆ ನಮಗೆ ಏನು ಬರಬೇಕು ಹೇಳಿ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಬರಬೇಕು so therefore empirical formula mass is equal to ಇದ್ರ ಮಾಸ್ ತೆಗಿಬಹುದಲ್ಲ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟಿತ್ರಿ 12 ಐತಿ 12 ಎಷ್ಟು ಅದಾವ ಕಾರ್ಬನ್ 2 ಇದಾವ ಓಕೆ ಪ್ಲಸ್ ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟು 1 ಬಟ್ ಅವು ಎಷ್ಟು 3 ಇದಾವ ಇಂಟು 3 ಪ್ಲಸ್
ಆಕ್ಸಿಜನ್ ಎಷ್ಟು ಅದಾವ್ರಿ 2 ಅದಾವ ಅಂದ್ರೆ ಒಂದು ಅಟಾಮಿಕ್ ಮಾಸ್ 16 ಐತಿ ಇಂಟು 2 ಈಕ್ವಲ್ ಟು 12 into 2 ಅಂತಂದ್ರೆ 24 ಪ್ಲಸ್ 1 into 3 ಪ್ಲಸ್ 16 into 2 ಅಂದ್ರೆ 32 ಟೋಟಲ್ ಎಷ್ಟು ಆಗತ್ತೆ ಹೇಳಿದ್ರೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ 24 ಪ್ಲಸ್ 3 ಅಂತಂದ್ರೆ 27 ಪ್ಲಸ್ 32 ಅಂತಂದ್ರೆ 59. ಸೊ therefore empirical formula mass ಬಂತ್ರಿ. ಸೊ ನಾವು therefore ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಹೇಳ್ರಿ n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. n ಅಂತಂದ್ರೆ ಏನು ಹೇಳ್ರಿ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಮಾಲಿಕ್ಯುಲರ್ ಮಾಸ್ ಕೊಟ್ಟಾರ ಅವ್ರಿಗೆ ಆಲ್ರೆಡಿ. ಮಾಲಿಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್ ಎಷ್ಟು ಕೊಟ್ಟಾರ ನೋಡ್ರಿ ಇಲ್ಲಿ 59 ಗ್ರಾಮ್ ಅಂತ ಕೊಟ್ಟಾರ. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್ ಇಸ್ ಹೌ ಮಚ್ ಹಿಯರ್ 59 ಗ್ರಾಮ್ ಡಿವೈಡೆಡ್ ಬೈ ಏನ್ ಮಾಡ್ಕೋಬೇಕು ಹೇಳ್ರಿ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟು ಬಂತ ಹೇಳ್ರಿ ಅದು 59 ಬಂದತಿ. ಅದು 59 ಬಂದಪ್ಪ ಈಕ್ವಲ್ ಟು ಎಷ್ಟು ಬಂತ ಹೇಳಿದ್ರೆ 1 ಬಂತು. ಸೊ ನಾವು therefore ಫೈನಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಹೇಳ್ರಿ ಮಾಲಿಕ್ಯುಲರ್ ಫಾರ್ಮುಲಾ. therefore ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ನೋಡ್ರಿ ರೂಲ್ಸ್ ಒಳಗ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು n ಇಂಟು ಎಂಪಿರಿಕಲ್ ಫಾರ್ಮುಲಾ. n ಅಂದ್ರೆ ವ್ಯಾಲ್ಯೂ ಇಟ್ಟಿದ್ರೆ 1 ಇಂಟು ಎಂಪಿರಿಕಲ್ ಫಾರ್ಮುಲಾ ಏನೈತ್ರಿ C2H3O2 C2H3O2 which is equal to therefore 1 ಅಂತ ಅಂದ್ಕೊಳ್ಳಿ 1 ಆಗುತ್ತೆ ಎಲ್ಲ ಕಡೆ. so the molecular formula is C2H3O2. so this is your answer. I'll tell you one more time. so ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡ್ರಿ ಇಲ್ಲಿ ನಿಮಗೆ ಏನ್ ಕೊಡ್ತಾರಪ್ಪ ಅಂತಂದ್ರೆ ಅವರ ಆ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕೊಟ್ಟಿರ್ತಾರೋ ಆ ಆರ್ಗ್ಯಾನಿಕ್ ಕಾಂಪೌಂಡ್ ಏನಂತ ಕನ್ಸಿಡರ್ ಮಾಡ್ಕೋಬೇಕು ನಾವು 100% ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು. ಆ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ್ಯಾವ ಎಲಿಮೆಂಟ್ಸ್ ಅದಾವ ಅಂತ ಕೊಟ್ಟಿರ್ತಾರೆ ನೀವು. ಈ ಎಕ್ಸಾಂಪಲ್ ಒಳಗೆ ಯಾವ್ಯಾವ ಎಲಿಮೆಂಟ್ಸ್ ಅದಾವ ಅಂತ ಕೊಟ್ಟಾರ ಅವ್ರು. ಯಾವ ಕೊಟ್ಟಾರ ಅಂದ್ರೆ ಕಾರ್ಬನ್ ಕೊಟ್ಟಾರು, ಹೈಡ್ರೋಜನ್ ಕೊಟ್ಟಾರು, ಆಕ್ಸಿಜನ್ ಕೊಟ್ಟಾರು. ಈಗ ಮೂರುದ್ರದೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಬನ್ ಹೈಡ್ರೋಜನ್ ಪರ್ಸೆಂಟೇಜ್ ಕೊಡ್ತಾರು, ಆಕ್ಸಿಜನ್ ಪರ್ಸೆಂಟೇಜ್ ಕೊಟ್ಟಿರಲಿಲ್ಲ ಅಂತ ನೀವೇನ್ ಮಾಡ್ಕೋಬೇಕು ಹೇಳ್ರಿ ಕಾರ್ಬನ್ ಹೈಡ್ರೋಜನ್ ಪರ್ಸೆಂಟೇಜ್ ನ ಆಡ್ ಮಾಡಿ 100% ಒಳಗೆ ಮೈನಸ್ ಮಾಡಿರಪ್ಪ ಅಂದ್ರೆ ಉಳಿದ ಪರ್ಸೆಂಟೇಜ್ ಎಲ್ಲಾನು ಆಕ್ಸಿಜನ್ ಇರ್ತೈತಿ. ಸಮ್ ಎಕ್ಸಾಂಪಲ್ಸ್ ಒಳಗೆ ಆಕ್ಸಿಜನ್ ಪರ್ಸೆಂಟೇಜ್ ಕೊಟ್ಟಿರ್ತಾರೋ ಅವಾಗ ಆ ತರ ಮಾಡೋದೇ ನೆಸೆಸಿಟಿ ಬೆಳಕಿಲ್ಲ. ಇಲ್ಲಿ ಏನು ನೋಡ್ರಿ ಪ್ರಾಬ್ಲಮ್ an organic compound containing ಯಾವ್ಯಾವ ಎಲಿಮೆಂಟ್ಸ್ ಹೇಳ್ರಿ ಕಾರ್ಬನ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇನ್ ಪರ್ಸೆಂಟೇಜ್ ಅಂದ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದಾವ ಕೊಟ್ಟಾರೋ. ಕಾರ್ಬನ್ ಪರ್ಸೆಂಟೇಜ್ ಕೊಟ್ಟಾರೋ, ಹೈಡ್ರೋಜನ್ ಪರ್ಸೆಂಟೇಜ್ ಕೊಟ್ಟಾರೋ, ಆಕ್ಸಿಜನ್ ರಿಮೈನಿಂಗ್ ಎಲ್ಲ ಆಕ್ಸಿಜನ್ ಐತೆ ಅಂತಂದಾರು ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನಾನು ನಿಮ್ಗೆ ಹೇಳಿ ಮತ್ತೇನ್ ಕೊಟ್ಟಾರಪ್ಪ ಅಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಗಿವನ್ ಆಸ್ ವಾಟ್ 59 ಗ್ರಾಮ್. ಅಂದ್ರೆ ಮಾಲಿಕ್ಯುಲರ್ ಮಾಸ್ ಎಷ್ಟು ಕೊಟ್ಟಾರ 59 ಗ್ರಾಮ್ ಕೊಟ್ಟಾರಪ್ಪ ಅಂತಂದ್ರೆ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಟ್ ಕಾಂಪೌಂಡ್. ಅಂದ್ರೆ ಅದು ಮಾಲಿಕ್ಯುಲರ್ ಫಾರ್ಮುಲಾ ಏನೈತಿ. ಸೊ ಅವಾಗ ನಾವು ಇದನ್ನ ಬಾಕ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಏನೇನ್ ಹೇಳ್ರಿ ಮೊದಲು ಯಾವ್ಯಾವ ಎಲಿಮೆಂಟ್ಸ್ ಇರೋ ಅಂತ ಬರೀದ್ ಮೊದಲು ಎಲಿಮೆಂಟ್ಸ್ ಯಾವ್ದಾವ್ರಿ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಐತಿ ಅದ್ರ ಪರ್ಸೆಂಟೇಜ್ ಎಷ್ಟೆಷ್ಟೈತಿ ಅದನ್ನ ಬರೀದು. ಪರ್ಸೆಂಟೇಜ್ ಬರ್ಕೊಳ್ಳಿ ನೆಕ್ಸ್ಟ್ ಅದ್ರ ಅಟಾಮಿಕ್ ಮಾಸ್ ಅನ್ನು ಬರೀದು. ಇವು ಮೊದಲು ಮೂರು ಬರೀದು. ದೀಸ್ ಆರ್ ವಾಟ್ ಇರ್ ಜನರಲ್ ಥಿಂಗ್ಸ್. ಫಸ್ಟ್ ಬರೀಬೇಕು ನಾವು ಅಟಾಮಿಕ್ ಮಾಸ್ ಬರೆದ ಕೂಡಲೇ ಈ ಪರ್ಸೆಂಟೇಜ್ ಮತ್ತು ಅದ್ರ ಅಟಾಮಿಕ್ ಮಾಸ್ ಅನ್ನ ಡಿವೈಡೆಡ್ ಬೈ ಮಾಡಿ ವ್ಯಾಲ್ಯೂ ಬರೀದು ಇಲ್ಲಿ. ಓಕೆ ಸೊ ಪರ್ಸೆಂಟೇಜ್ ಡಿವೈಡೆಡ್ ಬೈ ಇಟ್ಸ್ ಅಟಾಮಿಕ್ ಮಾಸ್ ಅದಕ್ಕೊಂದು ವ್ಯಾಲ್ಯೂ ಬರ್ತದೆ. ಪರ್ಸೆಂಟೇಜ್ ಇಟ್ಸ್ ಅಟಾಮಿಕ್ ಮಾಸ್ ಒಂದು ವ್ಯಾಲ್ಯೂ ಬರ್ತದೆ. ಪರ್ಸೆಂಟೇಜ್ ಅಟಾಮಿಕ್ ಮಾಸ್ ಒಂದು ವ್ಯಾಲ್ಯೂ ಬರ್ತದೆ. ಸೊ ವ್ಯಾಲ್ಯೂ ಬಂದ ಕೂಡಲೇ ಈ ಮೂರು ವ್ಯಾಲ್ಯೂ ಒಳಗೆ ಯಾವ್ದು ಸಿಂಪಲ್ ಅಂದ್ರೆ ಸ್ಮಾಲೆಸ್ಟ್ ನಂಬರ್ ಐತೆ ನೋಡ್ಕೊಳ್ಳಿ. ಈ ಮೂರದೊಳಗೆ ಸ್ಮಾಲೆಸ್ಟ್ ನಂಬರ್ ನೋಡಪ್ಪ ಅಂತಂದ್ರೆ 3.39 ಮತ್ತು 3.38. 3.38 is smaller than 3.39. ಸೊ ಈ ಸ್ಮಾಲೆಸ್ಟ್ ನಂಬರ್ ಅನ್ನು ಮೂರಕ್ಕೂ ಡಿವೈಡ್ ಮಾಡೋದು. 3.39 divided by 3.38, 5.085 divided by 3.38, 3.38 divided by 3.38 ಡಿವೈಡ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಬರ್ತದೆ 1 and 1.5 and 1 ಅಂತ. ಅದನ್ನ ಸ್ಮಾಲೆಸ್ಟ್ ಹೋಲ್ ನಂಬರ್ ಕನ್ವರ್ಟ್ ಮಾಡ್ಕೊಳ್ಳಿ. ಈ 1.5 ಏನಂತ ತಗೋರಿ 3/2 ಅಂತ ತಗೋರಿ. ಸೊ 3/2 ಅಂತ ತಗೊಂಡ ಎಲ್ಲಾನು ಸಿಂಪಲ್ ಮಾಡಿದಾಗ 232 ಅಂತ ಬರುತ್ತೆ ವ್ಯಾಲ್ಯೂ. ಸೊ ಇದ್ರ ಕಾರ್ಬನ್ ಎಷ್ಟು ಅದಾವ ಅಂತ ಗೊತ್ತಾಗ್ತದೆ ನಮಗೆ. ಎಷ್ಟು ಅದಾವ 2 ಕಾರ್ಬನ್ಸ್ ಇದಾವು, ಹೈಡ್ರೋಜನ್ಸ್ ಎಷ್ಟು ಅದಾವ ಹೇಳ್ರಿ 3 ಹೈಡ್ರೋಜನ್ಸ್ ಇದಾವು, ಆಕ್ಸಿಜನ್ ಎಷ್ಟು ಅದಾವ 2 ಆಕ್ಸಿಜನ್ಸ್ ಇದಾವು. ಸೊ ನಮಗೆ ಏನು ಬಂತ ಹೇಳ್ರಿ ಎಂಪಿರಿಕಲ್ ಫಾರ್ಮುಲಾ ಇಸ್ ಈಕ್ವಲ್ ಟು C2H3O2. C2H3O2 ಏನು ಬಂತ ಹೇಳಿ ಎಂಪಿರಿಕಲ್ ಫಾರ್ಮುಲಾ ನಮಗೆ ಗೊತ್ತಿದೆ. ಅದ್ರ ಮಾಸ್ ನಾವು ತೆಗಿಬಹುದು. ಹೆಂಗಂದ್ರೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಇಸ್ ಈಕ್ವಲ್ ಟು ಕಾರ್ಬನ್ ಅಟಾಮಿಕ್ ಮಾಸ ಮತ್ತು ಅವು ಎಷ್ಟು ಆಟಮ್ಸ್ ಇದಾವೆ ಮಲ್ಟಿಪ್ಲೈ ಮಾಡೋದ ಪ್ಲಸ್ ಹೈಡ್ರೋಜನ್ ಅಟಾಮಿಕ್ ಮಾಸ ಅವು ಎಷ್ಟು ಅದಾವೆ ಮಲ್ಟಿಪ್ಲೈ ಮಾಡೋದ ಪ್ಲಸ್ ಆಕ್ಸಿಜನ್ ಅಟಾಮಿಕ್ ಮಾಸ ಮಲ್ಟಿಪ್ಲೈಡ್ ಬೈ ಹೌ ಮೆನಿ ಆಟಮ್ಸ್ ಆಗ್ತದೆ. ಟೋಟಲ್ ಎಷ್ಟು ಬಂತ ಹೇಳಿ 59 ಬಂತು. ಇಲ್ಲಿ ಬಂದ ಕೂಡಲೇ ನಾವೇನು ತೆಗಿಬೇಕು ಹೇಳಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ n. n ಹೆಂಗೆ ತೆಗೆದು ರೂಲ್ಸ್ ಒಳಗೆ n is equal to molecular mass divided by empirical formula mass. molecular mass ಅವರು ಕೊಟ್ಟಾರೆ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 59 ಗ್ರಾಮ್ ಅಂತ ಕೊಟ್ಟಾರು ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಎಂಪಿರಿಕಲ್ ಫಾರ್ಮುಲಾ ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಎಷ್ಟು ಬಂತ್ರಿ 59 ಡಿವೈಡೆಡ್ ಬೈ 59 ಅಂದ್ರೆ ವ್ಯಾಲ್ಯೂ ಆಫ್ n ಎಷ್ಟು ಬಂತು 1 ಅಂತ ಬಂತು.
ಆ ಎಂಪಿರಿಕಲ್ ಫಾರ್ಮುಲಾಕ ವ್ಯಾಲ್ಯೂ ಆಫ್ ಏನ್ಲೆ ಮಲ್ಟಿಪ್ಲೈ ಮಾಡ್ರಪ್ಪ ಅಂದ್ರೆ 1 into C2 ಅಂದ್ರೆ C2 ನ 1 into H2 ಅಂದ್ರೆ H3 1 into H3 ಅಂದ್ರೆ H3 ನ 1 into O2 ಅಂದ್ರೆ O2 ನ ಆಯ್ತು. So this is your molecular formula. This is how you can calculate.